ಆತ್ಮೀಯ H16 ನ್ಯೂಸ್ ಅರ್ಥಾತ್ ಚಿತ್ರನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಅಂತೂ ಇಂತೂ ಹಾಕಿಯಲ್ಲೇ ಭಾರತ ಸೌತ್ ಕೊರಿಯನ್ ಸೋಲಿಸೆ 4-1 ವರ್ಲ್ಡ್ ಕಪ್ಪಿಗೆ ಅರ್ಹತೆ ಪಡೀತು. ಈ ಮಾತು ಕೇಳಿದಾಗ ಒಂದು ಸಮಾಧಾನ ಅನ್ನಿಸ್ತದೆ. ಯಾಕಂದ್ರೆ ಒಂದು ಕಾಲದ ಈ ದೇಶದ ರಾಷ್ಟ್ರೀಯ ಆಟ ಇದು ಹಾಕಿ. ಹಾಗೆ ಅಂದ ತಕ್ಷಣ ನಮ್ಮ ಕಣ್ಣು ಮುಂದಿರುವಂಥ ಧ್ಯಾನ್ ಸಿಂಗ್, ಇನ್ನೂ ಅನೇಕರು. ಧ್ಯಾನ್ ಸಿಂಗ್ರ ಆಟ ಅಂತ ಅದ್ಭುತ. ಸ್ವತಃ ಹಿಟ್ಲರ್ ನಮ್ಮ ದೇಶಕ್ಕೆ ಭಾರತ ಆಹ್ವಾನ ಮಾಡಿದರು. ಸ್ವತಂತ್ರ ಪೂರ್ವ ನಡೆದಂಥದ್ದು 1945. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ದೇಶಕ್ಕೆ ನಾನು ನಿನಗೆಲ್ಲ ಕೊಡ್ತೀನಿ ಅಂತೇಳಿ ಅದು ನಿರಾಕರಿಸಿದಂಥ ಧೀಮಂತ ವ್ಯಕ್ತಿ ಧ್ಯಾನ್ ಸಿಂಗ್. ತನ್ನ ಚಾಕಚಕ್ಯತೆಯಿಂದ ಅನೇಕ ಗೋಲ್ಗಳು ಒಬ್ಬ ಹೊಡೆಯುವಂಥ 10-15 ಗೋಲ್ ಹೊಡೆಯುವಂಥ ವ್ಯಕ್ತಿ ಇದ್ದರು ಅವರು ಅನ್ನೋದು ಇವತ್ತು ನೆನಪಿಸ್ಕೊಂಡಾಗ, ನಿರಂತರ ಭಾರತ ಗೆಲ್ಲುವುದನ್ನು ನೆನಪಿಸ್ಕೊಂಡಾಗ ಇವತ್ತು ನಾವು ವಿಶ್ವಕಪ್ಗೆ ಅರ್ಹತೆ ಪಡೆದೀವಿ. ಯಾಕಂದರೆ ವಿಶ್ವಕಪ್ಪನ್ನು ಸದಾ ತನ್ನ ಮಡಿಲಿ ಇಟ್ಕೊಂಡು ಬಂದಂಥ ಭಾರತ ನಂತರ ದಿನಗಳಲ್ಲಿ, ಸ್ವತಂತ್ರದ ನಂತರ ದಿನಗಳಲ್ಲಿ ನಿಧಾನಕ್ಕೆ ತನ್ನ ಹಿಡಿತವನ್ನು ಕಡಿಮೆ ಮಾಡ್ತಾ ಹೋಯ್ತಂತ. ವಿಶೇಷವಾಗಿದ್ದು ಪಾಕಿಸ್ತಾನ್ ಮತ್ತು ಭಾರತ, ಪಂಜಾಬ್ ಈ ಭಾಗದಲ್ಲಿ ಹೆಚ್ಚು